ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬೆಳಗ್ಗೆನೆ ತುಂಬಾ ಕೆಟ್ಟ ಸುದ್ದಿ ಬರುತ್ತೆ. ನನಗೆ ಗೊತ್ತು, ನಾನು ಈ ಸುದ್ದಿ ಬಗ್ಗೆ ತುಂಬಾ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಟ್ ಏನ್ ಮಾಡೋದು, ಸ್ವಲ್ಪ ಕೆಲಸ ಇತ್ತು. ಈಗ ಫ್ರೀ ಮಾಡ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸುದ್ದಿ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಅವರ ಫಾದರ್ ಆದಂತಹ ಸೀಕಾ ಅನುವಾಯಿ ಅವರು ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಹೊರಟೋಗಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಅದೇ ರೀತಿ ರೋಮನ್ ರೈನ್ಸ್ ಅವರು ಕೂಡ ಈ ಒಂದು ದುಃಖದಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಕೇಳ್ಕೊಳ್ಳೋಣ. ಈ ಒಂದು ವಿಚಾರನ ಕೇಳಿ ಇಡೀ ರೆಸ್ಲಿಂಗ್ ವರ್ಲ್ಡ್ ಒಂದಾಗಿದೆ ಅಂತಾನೆ ಹೇಳ್ಬೋದು. AEW ಆಗಿರ್ಬೋದು, TNA ಆಗಿರ್ಬೋದು, ಎಲ್ಲ ಸೂಪರ್ ಸ್ಟಾರ್ಸ್ಗಳು ಕೂಡ ಈ ಒಂದು ಸುದ್ದಿಯ ಬಗ್ಗೆ ತಮ್ಮ ತಮ್ಮ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವರು ಈ ಒಂದು ಟೈಮಲ್ಲಿ ಅವರ ತಂದೆಯನ್ನ ನೆನೆಸ್ಕೊಂಡು ಅವರ ತಂದೆಯ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರಿದ್ದಾರೆ. ಸೊ ರೋಮನ್ ರೈನ್ಸ್ ಅವರಂತೂ ತನ್ನ ತಂದೆಯನ್ನು ತುಂಬಾ ಮಿಸ್ ಮಾಡ್ಕೋತಾರೆ, ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಬಟ್ ನಾವು ಈ ಟೈಮಲ್ಲಿ ಒಂದೇ ಒಂದನ್ನ ಬಯಸೋದು, ಭಗವಂತ ರೋಮನ್ ರೈನ್ಸ್ ಅವರಿಗೆ ಈ ಒಂದು ದುಃಖದ ಸಮಯದಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಶಕ್ತಿ ಕೊಡ್ಲಿ ಅಂತ. ಅಫ್ಕೋರ್ಸ್ ನಮ್ಮ ರೋಮನ್ ರೈನ್ಸ್ ಅವರ ಬಳಿ ಆ ಒಂದು ಶಕ್ತಿ ಇದೆ. ಅವರ ಬ್ರದರ್ ರೋಸಿ ಅವರು ಕೂಡ ತೀರ್ಕೊಂಡು ರೋಮನ್ ರೈನ್ಸ್ ಅವರು ಆ ಒಂದು ದುಃಖದ ಸಮಯದಿಂದ ಹೊರಗಡೆ ಬಂದಿದ್ರು. ಅಂಡ್ ಅವರು ಲುಕೀಮಿಯಾನ ಗೆದ್ಕೊಂಡು ಬಂದವರು. ಆದ್ರೂ ಕೂಡ ತನ್ನ ತಂದೆನ ಅವರು ಕಳ್ಕೊಂಡಿದ್ದಾರೆ. ಅವರ ದುಃಖ ಅವರಿಗೇನೆ ಗೊತ್ತಿರುತ್ತೆ. ಸೊ ಆದಷ್ಟು ಬೇಗ ಈ ಒಂದು ದುಃಖದಿಂದ ನಮ್ಮ ರೋಮನ್ ರೈನ್ಸ್ ಅವರು ಹೊರಗಡೆ ಬರಲಿ ಅಂತ ಕೇಳ್ಕೊಳ್ಳೋಣ. ಸೊ ಎಲ್ಲರೂ ಕೂಡ ರೆಸ್ಟ್ ಇನ್ ಪೀಸ್ ನ ಬರೆದ್ಬಿಡಿ ಸೀಕಾ ಅನುವಾಯಿ ಅವರಿಗೆ. ಮುಂದಿನ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮಂಡ್ಯ ನೈಟ್ರೋ ವಿವರ್ಶಿಪ್ ಬಗ್ಗೆ. ನೀವು ನಂಬ್ತಿರೋ ಬಿಡ್ತಿರೋ ಗಾಯ್ಸ್, ಮಂಡ್ಯ ನೈಟ್ರೋ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ನಮಗೆ WWE ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ಅದರಿಂದನೇ ಅದರ ವಿವರ್ಶಿಪ್ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಎಸ್, ನಾವು ಕಳೆದ ವಾರದ ಮಂಡ್ಯ ನೈಟ್ರೋ ನೋಡೋದಾದ್ರೆ ಒಂದು ಅದ್ಭುತವಾದ ರಾ ನಮಗೆ ನೋಡೋದಿಕ್ಕೆ ಸಿಕ್ಕಿತ್ತು. ವೈಡ್ ಫ್ಯಾಮಿಲಿಯ ರಿಟರ್ನ್ ಕೂಡ ನೋಡೋದಿಕ್ಕೆ ಸಿಕ್ಕಿತ್ತು. ಓವರ್ ಆಲ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಅವರ ವ್ಯೂವರ್ಶಿಪ್ 1.747 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡ್ಯ ನೈಟ್ ರಾ ನೋಡೋದಾದ್ರೆ, ಈ ವಾರನೂ ಕೂಡ ಒಂದು ಅದ್ಭುತವಾದ ರಾ ನಮಗೆ ನೋಡೋದಿಕ್ಕೆ ಸಿಕ್ತು. ಪ್ರಾರಂಭದಿಂದ ಎಂಡಿಂಗ್ ವರೆಗೂ ಕೂಡ 3 ಗಂಟೆನ ಸರಿಯಾಗಿ WWE ಅವರು ಯೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಅದರಿಂದನೇ ಈ ವಾರ ರೇಟಿಂಗ್ಸ್ ಜಾಸ್ತಿ ಆಗಿದೆ. ಅಂಡ್ ಈ ವಾರ ಮಂಡ್ಯ ನೈಟ್ ರಾ ರೇಟಿಂಗ್ಸ್ 1.814 ಮಿಲಿಯನ್ ಬಂದಿದೆ. ಲಿಟರಲಿ ಗೈಸ್, ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇದ್ದಾಗ ಮಂಡ್ಯ ನೈಟ್ ರಾ ಸಖತ್ ಬೋರ್ ಅನಿಸ್ತಾ ಇತ್ತು. ಟ್ರಿಪಲ್ ಎಚ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬುಕ್ ಮಾಡಬೇಕಾದ ಕೂಡ ಯಾಕಾದ್ರೂ 3 ಗಂಟೆ ಇದೆಯೋ ಮಂಡ್ಯ ನೈಟ್ ರಾ, ಸ್ಮ್ಯಾಕ್ ಡೌನ್ ತರ 2 ಅವರ್ಸ್ ಶೋ ಸಾಕಪ್ಪ ಅಂತ ಅನಿಸ್ತಾ ಇತ್ತು. ಬಟ್ ಈಗ 3 ಗಂಟೆನೂ ಕೂಡ ಕಮ್ಮಿ ಅಂತ ಅನಿಸ್ತಾ ಇದೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ, ನೆಟ್ಫ್ಲಿಕ್ಸ್ ಗೆ ಹೋದಾಗ ಇನ್ನೂ ಕೂಡ ಭಯಂಕರವಾಗಿರುತ್ತೆ ಅಂತ. ಸೊ ಆ ಒಂದು ದಿನಕ್ಕೋಸ್ಕರ ನಾನು ತುಂಬಾ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾಕೋಬ್ ಫಾರ್ಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮೋಸ್ಟ್ ಅವೈಟೆಡ್ ಡೆಬ್ಯೂ WWE ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದೆ. ಜಾಕೋಬ್ ಫಾರ್ಟ್ ಅವರ ರೂಪದಲ್ಲಿ WWE ಅವರು ಬ್ಲಡ್ ಲೈನ್ ಗೆ ಹೊಸ ಮೆಂಬರ್ ಕೂಡ ಎಂಟ್ರಿ ಮಾಡಿಸಿದ್ದಾರೆ. ಅಂಡ್ ಮುಂದಿನ ವಾರ ಬ್ಲಡ್ ಲೈನ್ ಅಕ್ನಾಲೇಜ್ಮೆಂಟ್ ಸೆರೆಮನಿ ಕೂಡ WWE ಅವರು ಏರ್ಪಡಿಸಿದ್ದಾರೆ. ಸೊ ಜಾಕೋಬ್ ಫಾರ್ಟ್ ಅವರ ರಿಟರ್ನ್ WWE ಅವರು ಯಾವ ರೀತಿ ಮಾಡಿಸಿದ್ರು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮಧ್ಯೆ ನಮ್ಮ ಜಾಕೋಬ್ ಫಾರ್ಟ್ ಅವ್ರನ್ನ WWE ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಕೋಡಿ ರೋಡ್ಸ್ ಅವರ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ. ಸೊ ಮ್ಯಾಚ್ ಪ್ರಾರಂಭ ಆದ್ಮೇಲೆ ನಮ್ಮ ಜಾಕೋಬ್ ಫಾರ್ಟ್ ಅವರು ರಿಂಗ್ ಒಳಗಡೆ ಬಂದ್ಬಿಟ್ಟು ತಮ್ಮ ಒಂದು ಏನು ದೌರ್ಜನ್ಯ ಏನಿದೆ ಅದನ್ನ ಮೆರೆದಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಸೀಕ್ರೆಟ್ ಆಗಿ WWE ಅವರು ಜಾಕೋಬ್ ಫಾರ್ಟ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸೀಕ್ರೆಟ್ ವಿಚಾರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಸೆತ್ ರೋಲೆನ್ಸ್ ಅವರ ರಿಟರ್ನ್ ಬಗ್ಗೆನೂ ಕೂಡ ಮಾತಾಡೋಣ. ನಿಮಗೆ ಗೊತ್ತಿರಬಹುದು, ಸೆತ್ ರೋಲೆನ್ಸ್ ಅವರ ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ ನಮಗೆ ಮಂಡ್ಯ ನೈಟ್ ರಾ ನೋಡೋದಿಕ್ಕೆ ಸಿಕ್ತು. ಲಿಟರಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಸೆತ್ ರೋಲೆನ್ಸ್ ಅವರು ಬರ್ತಾರೆ ಅಂತ. ಯಾಕಂದ್ರೆ ಕೆಲವೊಂದಷ್ಟು ರಿಪೋರ್ಟ್ಸ್ ಗಳು ಬರ್ತಾ ಇತ್ತು, ಸೆತ್ ರೋಲೆನ್ಸ್ ಅವರು ಈ ವರ್ಷ ರಿಟರ್ನ್ ಆಗೋದಿಲ್ಲ, ಸಡನ್ ಆಗಿ ಅವರು ರಾಯಲ್ ರಂಬಲ್ ಅಲ್ಲಿ ಒಂದು ಸರ್ಪ್ರೈಸ್ ಎಂಟ್ರಿ ಆಗಿ ನಮಗೆ ನೋಡೋದಿಕ್ಕೆ ಸಿಗ್ತಾರೆ ಅಂತ. ಬಟ್ ಸಡನ್ ಆಗಿ ಸೆತ್ ರೋಲೆನ್ಸ್ ಅವರು ಒಂದು ಮಂಡ್ಯ ನೈಟ್ ರಾ ತಮ್ಮ ಐಕಾನಿಕ್ ರಿಟರ್ನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ನಮ್ಮ ಸೆತ್ ರೋಲೆನ್ಸ್ ಅವರ ಬಳಿ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ಮನಿಯಿಂದ ಬ್ಯಾಂಕ್ ಬರ್ತಾ ಇತ್ತು, ಡೇಮಿಯನ್ ಪ್ರೀಸ್ಟ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ಇರಲಿಲ್ಲ. ಅಂಡ್ ಈ ಒಂದು ಟೈಮಲ್ಲಿ WWE ಅವರು ನನಗೆ ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ನಾನು WWE ಗೆ ಬಂದೆ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಸಡನ್ ಆಗಿ WWE ಅವರು ಸೆತ್ ರೋಲೆನ್ಸ್ ಅವ್ರನ್ನ ಕರೆಸಿರೋದು ಅಂತಾನೆ ಹೇಳ್ಬಹುದು. ಇದರಿಂದ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಸೆತ್ ರೋಲೆನ್ಸ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಯಾವ ರೀತಿ ಸೋಲ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ಕನ್ಫರ್ಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಫ್ಯೂಚರ್ ಅಲ್ಲಿ ನಮಗೆ ಇವರ ನಡುವೆ ಒಂದು ಮ್ಯಾಚ್ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಯಾರು ಟ್ರೈಬಲ್ ಚೀಫ್ ಅನ್ನೋದಕ್ಕೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಹೆಡ್ ಆಫ್ ದ ಟೇಬಲ್ ಯಾರು ಅನ್ನೋದಕ್ಕೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ ನಮ್ಮ ಪಾಲಿಮೆನ್ ಅವರು ಕೂಡ ಇದನ್ನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಪಾಲಿಮೆನ್ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಹೆಡ್ ಆಫ್ ದ ಟೇಬಲ್ ಅಂತ ಹೇಳಿ ನಮ್ಮ ಪಾಲಿಮೆನ್ ಅವರು
ಸೆಂಟರ್ ಅಲ್ಲಿ ಹೂಲಾ ಫಾಲನ ಇಟ್ಕೊಂಡಿದ್ದಾರೆ ಅಂಡ್ ಆ ಕಡೆ ಸೈಡ್ ಅಲ್ಲಿ ರೋಮನ್ ರೈನ್ಸ್, ಈ ಕಡೆ ಸೈಡ್ ಅಲ್ಲಿ ಸೋಲೋ ಸಿಕೋವಾ ಅವರು ಇದ್ದಾರೆ. ನಮ್ಮ ಪಾಲಿಮಿನ್ ಅವರು ಇದರಿಂದ ಆಕ್ಷನ್ ಫಿಗರ್ ನು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ ಹೆಡ್ ಆಫ್ ದ ಟೇಬಲ್ ಯಾರು ಅಂತ ನಮ್ಮ ಪಾಲಿಮಿನ್ ಅವರು ಡಿಸೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಪಕ್ಕ ಇದು ಒಂದು ಮ್ಯಾಚ್ ಆಗಿ ಕನ್ವರ್ಟ್ ಆಗಿ ಒಂದು ಮ್ಯಾಚ್ ಆಗಿ ಅದಾದ್ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಹೆಡ್ ಆಫ್ ದ ಟೇಬಲ್ ಅಂತ ಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಗಾಯ್ಸ್, ಬ್ಲಡ್ ಲೈನ್ ಸ್ಟೋರಿ ಮಾತ್ರ ಸಖತ್ತಾಗಿ ನಡೀತಾ ಇದೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಆದ್ಮೇಲೆ ನೋಡಬೇಕು ಯಾವ ರೀತಿ ಈ ಒಂದು ಸ್ಟೋರಿ WWE ಪೀಕಿಗೆ ತಗೊಂಡೋಗುತ್ತೆ ಅಂತ. ಎಸ್, ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ನಾವು ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ಬರ್ತಿರ್ತಕ್ಕಂತಹ ಅಪ್ಡೇಟ್ ಗಳ ಪ್ರಕಾರ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ WWE ಅವರು ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ನ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಅದು ಕೂಡ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್, ಅದು ಕೂಡ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್. ಅಂಡ್ ಆ ಚಾಂಪಿಯನ್ಶಿಪ್ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಗೆ WWE ಅವರು ಒಂದು ದೊಡ್ಡ ಸ್ಟೇಜ್ ನ ಸೆಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗಾಯ್ಸ್, ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ಈ ಒಂದು ಮ್ಯಾಚ್ ಆದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಸದ್ಯಕ್ಕೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.